ನಿಮ್ಮಲ್ಲಿ ಯಾರಾದರೂ ಮಾತಾಡ್ತೀರಾ ಸ್ವಾಮಿ ವಿವೇಕಾನಂದರ ಬಗ್ಗೆ? ದಯವಿಟ್ಟು ಯಾರಾದರೂ ಮುಂದೆ ಬಂದು ವೇದಿಕೆಯನ್ನು ಉಪಯೋಗಿಸ್ಕೊಳ್ಳಿ. ಮುಂದೆ ನಿಮಗೆ ವೇದಿಕೆಗಳು ಸಿಗೋದು ತುಂಬಿಕೊಂಡಂಗಾಗುತ್ತೆ. ದಯವಿಟ್ಟು ಯಾರಾದರೂ ಮುಂದೆ ಬನ್ನಿ. ಒಂದೆರಡು ಮಾತಾಡ್ತಾರೆ ಮುಂದೆ. ಜಯಂತ್ಯೋತ್ಸವ ಸಂದರ್ಭದಲ್ಲಿ ಏನ್ ಭಾಗವಹಿಸಿದೀವಿ, ನಾನು ಸ್ವಾಮಿ ವಿವೇಕಾನಂದರ ಬಗ್ಗೆ ಜಾಸ್ತಿ ಏನು ಹೇಳಕ್ ಹೋಗಲ್ಲ. ಮನೆ ಸುದರ್ಶನ್ ಅವರು ಆಗಮಿಸಿದ್ದಾರೆ. ಅವರಿಗೆ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರ್ತಿದ್ದೇನೆ. ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಂತಹ ಯಮುನಕ್ಕ ಅವರು ಬಂದಿದ್ದಾರೆ. ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ಮಾತಾಡಬೇಕು ಅಂತ ಹೇಳಿ ಕೇಳ್ಕೊಳ್ತೀನಿ. ಉಪಸ್ಥಿತರಿರುವಂತಹ ಜಿಲ್ಲಾ ಶಿವಮೊಗ್ಗ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಸನ್ನಕುಮಾರ್ ಸರ್ ಅವರೇ, ಹಾಗೆಯೇ ವಿಜಯ್ ಕುಮಾರ್ ಸರ್ ಅವರೇ, ಹಾಗೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರದ ಕಾರ್ಯಕ್ರಮದ ರೂವಾರಿಗಳಾದ ವಿಜಯ್ ರವರೇ, ಹಾಗೆ NSUನ ಎಲ್ಲ ಸದಸ್ಯರುಗಳೇ, ಹಾಗೆಯೇ ಭಾರತಿ ರಾಮಕೃಷ್ಣರವರೇ, ನಮ್ಮ ಕೈಮಗ್ಗ ಜವಳಿ ನಿಗಮದ ಅಧ್ಯಕ್ಷರಾದ ಚೇತನ್ ರವರೇ, ಮಧು ಅಣ್ಣ ಅವರೇ, ಹಾಗೆಯೇ ಸ್ನೇಹಿತರೆ, ಇಲ್ಲಿ ನೆರೆದಿರುವಂಥ ಎಲ್ಲ ನಾಗರಿಕರೇ, ಈ ದಿನ ನಾವೆಲ್ಲ 163ನೇ ವರ್ಷದ ಸ್ವಾಮಿ ವಿವೇಕಾನಂದರ ಜಯಂತಿ ಕೊಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದ್ರ ಹಿಂದೆ ಯಾವುದೋ ಒಂದು ಕಾರಣ ಇದ್ದೇ ಇರುತ್ತೆ. ಯಾಕಂತ ಹೇಳಿದ್ರೆ 163 ವರ್ಷದ ಹಿಂದಿನ ಮಹಾತ್ಮ ಅಂತ ಹೇಳ್ಬೋದು ಸ್ವಾಮಿ ವಿವೇಕಾನಂದರಿಗೆ. ಇತ್ತೀಚಿನ ಒಂದು ಅಮೆರಿಕದ ಪ್ರೆಸಿಡೆಂಟ್ ಆಗಿದ್ದಂತಹ ಇವರು ಬರಾಕ್ ನಮ್ಮ ದೇಶಕ್ಕೆ ವಿಶ್ವಕ್ಕೆ ಕೆಲಸವನ್ನು ಮಾಡುವಂತಹ ಕೆಲವು ಮಹಾನ್ ನಾಯಕರುಗಳನ್ನು ನೆನಪಿಸ್ಕೊಡುವಂಥ ಜಯಂತ್ಯೋತ್ಸವಗಳನ್ನು ನಾವು ಖಂಡಿತವಲ್ಲೂ ಕೂಡ ಆಚರಣೆ ಮಾಡಬೇಕು. ಏಕೆಂದರೆ ಸ್ವಾಮಿ ವಿವೇಕಾನಂದ ಅವರು ದೇಶ ಕಂಡಂತಹ ಆಧ್ಯಾತ್ಮಿಕ ಮಹಾನ್ ವ್ಯಕ್ತಿ. ಸೊ ಅವರು ಕೂಡ ಸಾಮಾಜಿಕ ಚಿಂತಕ, ನಮ್ಮ ದೇಶದ ವಿಶ್ವದ ಯುವ ಜನತೆಗೆ ಮಾರ್ಗದರ್ಶನವನ್ನು ಕೊಟ್ಟಂಥವ್ರು. ಎಲ್ಲಿ ನಾವು ದೇವರನ್ನ ನಮ್ಮನ್ನು ನಾವು ನಂಬೋವರೆಗೂ ದೇವರನ್ನ ನೀವು ನಂಬೋದಿಲ್ಲ ಅಂತೇಳಿ ಒಂದು ಮಹತ್ವದ ವಿಚಾರವನ್ನು ಹೇಳಿದಂಥವ್ರು. ಯುವ ಜನತೆಗೆ ಶಕ್ತಿ ಧೈರ್ಯ ಎಲ್ಲ ತುಂಬಿ ಎದ್ದೇಳಿ ಎಚ್ಚರ ಇರಲಿ ಅಂತೇಳಿ ಒಂದು ಸಂದೇಶವನ್ನು ಕೊಟ್ಟಂತಹ ಮಹಾನ್ ಚೇತನ. ಹಾಗಾಗಿ ಅಂಥವರ ಒಂದು ದಿನಾಚರಣೆಯನ್ನು ನಾವು ಮಾಡಬೇಕು. ಜೊತೆಗೆ ಅವರೊಂದು ಆದರ್ಶಗಳನ್ನು ನಾವೆಲ್ಲ ವಿದ್ಯಾರ್ಥಿಗಳು ಯುವ ಸಮುದಾಯದವರು ನಾವು ಕೂಡ ಅಳವಡಿಸ್ಕೊಳ್ಬೇಕು. ಯಾಕಂದರೆ ಅನೇಕ ವಿಶ್ವಕ್ಕೆ ದೇಶಕ್ಕೆ ವಿಶೇಷವಾಗಿ ನಿಮ್ಮಂಥ ವಿದ್ಯಾರ್ಥಿಗಳಿಗೆ ಅನೇಕ ವಿಷಯಗಳನ್ನು ತಿಳಿಸುವಂತಹ ಮಹಾನ್ ವ್ಯಕ್ತಿ. ಹಾಗಾಗಿ ನಾವು ಕೂಡ ನಮ್ಮ ವೈಯಕ್ತಿಕ ಜೀವನದ ಜೊತೆಗೆ ನಮ್ಮ ಬದುಕಿನ ಜೊತೆಗೆ ಈ ದೇಶವನ್ನು ಕಟ್ಟುವಂಥ ಕೆಲಸವನ್ನು ಮಾಡಬೇಕು. ಅನೇಕ ಮಹಾನ್ ನಾಯಕರು, ಗಾಂಧೀಜಿಯವರು, ಅನೇಕ ಜನ, ಇವತ್ತು ಸ್ವಾಮಿ ವಿವೇಕಾನಂದವರು ಅನೇಕ ಜನ ನಮ್ಮ ದೇಶಕ್ಕೆ, ನಾಡಿಗೆ, ವಿಶ್ವಕ್ಕೆ ಅನೇಕ ಕೆಲಸವನ್ನು ಮಾಡಿ ಹೋಗಿದ್ದಾರೆ. ಹಾಗಾಗಿ ಅವೆಲ್ಲ ವಿಷಯಗಳನ್ನ ನಾವು ಕೂಡ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಮ್ಮ ಬದುಕನ್ನು ಕಟ್ಟೋದ್ರ ಜೊತೆಗೆ ದೇಶವನ್ನ, ಸಮಾಜವನ್ನ ನಾವೆಲ್ಲ ಕೂಡ ಯುವ ಸಮುದಾಯದವರು ಕಟ್ಟುವಂಥ ಕೆಲಸವನ್ನ ಮಾಡೋಣ. ಯಾಕೆಂದ್ರೆ ಈ ದೇಶದಲ್ಲಿ ಸುಮಾರು 160 ಕೋಟಿ ಜನಸಂಖ್ಯೆಯಲ್ಲಿ 52-53% ನಮ್ಮ ಯುವ ಸಮುದಾಯ ಇದೆ. ನಮ್ಮ ಮನೆಯನ್ನ ಯಾವ ರೀತಿ ಕಟ್ಟಬೇಕು ಜವಾಬ್ದಾರಿ ಇದೆ, ಅದೇ ರೀತಿ ದೇಶವನ್ನ ಕಟ್ಟುವಂತ ಜವಾಬ್ದಾರಿ ನಮ್ಮ ವಿದ್ಯಾರ್ಥಿಗಳು ಮತ್ತು ನಮ್ಮಂತ ಯುವಕರು ಒಂದು ಜವಾಬ್ದಾರಿ. ಹಾಗಾಗಿ ಮುಂದಿನ ನಾವು ಕೂಡ ದೇಶವನ್ನ ಕಟ್ಟೋಣ ಅಂತ ಹೇಳ್ತಾ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ NSU